ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ಸ್ವಾಗತ. ಸೊ ಆಲ್ರೆಡಿ ತಮ್ಮನೇಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಯಾವ ವಿಡಿಯೋ ಅಂತ. HD ಅಡ್ವೆಂಚರ್ದು ಓನರ್ಶಿಪ್ ರಿವ್ಯೂ ಮಾಡ್ತಾಯಿದ್ದೀನಿ. ಸೊ ನೋಡ್ಬೋದು ಗಾಡಿ ನಾನು ಹಿಂದೆನೇ ಇದೆ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಬೈಕ್ ನೋಡ್ಬೋದು ನೀವು, ಫುಲ್ಲು ಒಂದು ಸಲ 360 ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸೊ ನಾವಿವಾಗ ನೈಸ್ ರೋಡು ಡೆಡ್ ಎಂಡಲ್ಲಿದ್ದೀವಿ. ನಾವು ರೆಗ್ಯುಲರಾಗಿ ಬರ್ತಾ ಇರ್ತೀವಿ ಇಲ್ಲಿ. ಸೊ ಬೈಕ್ದು ರಿವ್ಯೂ ಮಾಡೋಣ ಅಂತ ಇಲ್ಲಿಗೆ ತೊಗೊಂಬಂದೆ. ಈ ಬೈಕ್ ಬಂದು 2025 ಜಾನ್ವರಿಗೆ ತೊಗೊಂಡಿದ್ದು. ಆಲ್ಮೋಸ್ಟು 1.5 ಇಯರ್ ಆಯ್ತಾ ಬಂತು. ಬೈಕ್ ಬಂದು ಆಲ್ಮೋಸ್ಟ್ 10,000 ಕಿಲೋಮೀಟ್ರ್ ಆಗಿದೆ. ಸೊ ತೋರಿಸ್ತೀನಿ ನೋಡಿ. ಸೊ ನೋಡ್ಬೋದು ಆಲ್ಮೋಸ್ಟ್ 10,000. ಬೈಕ್ ಬಂದು ಆಲ್ಮೋಸ್ಟ್ 10,000 ಕಿಲೋಮೀಟರ್ ರನ್ ಆಗಿದೆ. ಸೊ ನೋಡ್ಬೋದು ನೀವು 9,982. ಇನ್ನೇನು ಮನೆಗೆ ಹೋಗೋ ಅಷ್ಟರಲ್ಲಿ 10,000 ಆಗುತ್ತೆ. ಸೊ ಒಂದು ರಿವ್ಯೂ ಮಾಡೋಣ, ಓನರ್ಶಿಪ್ ರಿವ್ಯೂ ಹೇಗಿದೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ವಿಡಿಯೋನ ಪೂರ್ತಿ ನೋಡಿ. ಆ್ಯಂಡ್ ಈ ಗಾಡಿ ಬಂದು HD ಬ್ರ್ಯಾಂಡು. ಇದು ಮುಂಚೆಯಿಂದನೂ ಇತ್ತು, ಬಟ್ 2018-2020ನಲ್ಲೇನೋ ಕಮ್ ಬ್ಯಾಕ್ ಮಾಡ್ತು. ಸೊ ಇದು ಬಂದು HD ಅಡ್ವೆಂಚರ್ ಮಾಡಲು. ಇವ್ರದ್ರಲ್ಲೇ 3-4 ಮಾಡಲ್ ಇದೆ. ಆ್ಯಂಡ್ ನಿಮಗೆ C ಟೈಪು ಆ್ಯಂಡ್ USB ಟೈಪು 2 ಚಾರ್ಜರ್ ಸಾಕೆಟ್ಗಳು ಸಿಗುತ್ತೆ. ಸೊ ನೋಡ್ಬೋದು, ಎರಡರಲ್ಲಿ ಯಾವ್ದು ಬೇಕಾದ್ರೂ ಚಾರ್ಜ್ ಮಾಡ್ಕೊಬೋದು ನೀವು. ಆ್ಯಂಡ್ ಇದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ನೋಡ್ಬೋದು. ಈ ಸಣ್ಣಗೆ ಏನು HD ಅಂತ ಕಾಣಿಸ್ತಿದೆ, ಇದರಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನೇವಿಗೇಷನ್ ಸಿಗುತ್ತೆ. ಗೂಗಲ್ ಮ್ಯಾಪ್ ಕನೆಕ್ಟ್ ಮಾಡಿಕೊಂಡ್ರೆ HD ಆ್ಯಪಲ್ಲಿ. ಅದು ನೆಕ್ಸ್ಟ್ ಯಾವಾಗನ ರೈಡಲ್ಲಿ ಹೋಗ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ಸೊ ಈ HD ಬ್ರ್ಯಾಂಡಲ್ಲೇ 3 ಬೈಕ್ ಇದೆ. ಒಂದು ಬಂದು HD ಅಡ್ವೆಂಚರು, ನೀವೇನು ನೋಡ್ತಾ ಇದ್ದೀರಾ ಇದು. ಆ್ಯಂಡ್ ಒಂದು ರೋಡ್ ಸ್ಟಾರ್ ಇದೆ, ಇನ್ನೊಂದು ಬಂದು ಸ್ಕ್ರ್ಯಾಮ್ಲರ್ ಇದೆ. ಸ್ಕ್ರ್ಯಾಮ್ಲರು ರೀಸೆಂಟಾಗಿ ನ್ಯೂ ಡಿಸೈನ್ ಲಾಂಚ್ ಆಗಿದೆ. ಸೊ ಅದರದ್ದು ಫೋಟೋ ಹಾಕ್ತೀನಿ ನೋಡಿ. ಇನ್ನು ಈ ಬೈಕ್ದು ಇಂಜಿನ್ನು ಸ್ಪೆಸಿಫಿಕೇಷನ್ ಹೇಳ್ಬಿಡ್ತೀನಿ ಒಂದು ಸಲ. ಸೊ ಇದು ಬಂದು 334cc ಆಯಿಲ್ ಕೂಲ್ಡ್ ಇಂಜಿನ್ನು. ಬ್ಯಾಕ್ ಹಾರ್ಸ್ ಪವರ್ ಬಂದು 29.6 ಇದೆ. ಟಾರ್ಕ್ ಬಂದು 29.8 ಇದೆ. ಆ್ಯಂಡ್ ಈ ಬೈಕ್ ವೆಯ್ಟ್ ಬಂದು ಆಲ್ಮೋಸ್ಟು 187 kg ಇದೆ. ನೀವು ಕ್ರ್ಯಾಶ್ ಕಾರ್ಡು, ಫುಲ್ ಟ್ಯಾಂಕ್ ಪೆಟ್ರೋಲು ಎಲ್ಲ ಹಾಕ್ತೀರಾ ಅಂದರೆ ಆಲ್ಮೋಸ್ಟ್ 210 kg ಆಗುತ್ತೆ ಬೈಕ್ ವೆಯ್ಟ್ ಬಂದು. ಸೊ ಇನ್ನು ಬೈಕ್ದು ಸೀಟ್ ಹೈಟ್ ಬಂದು 815 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಆಲ್ಮೋಸ್ಟ್ 220 mm ಇದೆ. ಆ್ಯಂಡ್ ಇದರಲ್ಲಿ ಡಿಫ್ರೆಂಟ್ ರೈಡಿಂಗ್ ಮೋಡ್ಸ್ಗಳಿದೆ. ಇವಾಗ ಬಂದು ರೋಡ್ ಮೋಡಲ್ಲಿದೆ. ರೈನ್ ಮೋಡು, ಆಫ್ ರೋಡ್ ಮೋಡ್ 2 ಬರುತ್ತೆ. ಸೊ ನೀವಿಲ್ಲಿ ಚೇಂಜ್ ಮಾಡ್ಕೊಬೋದು. ಸೊ ಇದರಲ್ಲಿ ಬ್ರೇಕ್ ಬಂದು ಬೈಬ್ರೇ ಬ್ರೇಕ್ ಇದೆ. ಮುಂದೆ ಹಿಂದೆ 2 ಕಡೆ ABS ಇದೆ. ಬ್ರೇಕ್ ಎಲ್ಲ ಚೆನ್ನಾಗೇ ಇದೆ. ಆ್ಯಂಡ್ ಟಯರ್ ಬಂದು ನಿಮಗೆ ಮುಂದೆ 21 ಇಂಚು, ಹಿಂದೆ 17 ಇಂಚ್ ಸಿಗುತ್ತೆ. ಅಡ್ವೆಂಚರ್ ಟಯರ್ ಸೆಟಪಲ್ಲೇ ಇದೆ. ಆ್ಯಂಡ್ ಇದು ಸ್ಪೋಕ್ಸ್ ವೀಲ್ಸು, ಟ್ಯೂಬ್ ಟಯರ್ ಬರುತ್ತೆ, ಟ್ಯೂಬ್ಲೆಸ್ ಇಲ್ಲ. ಸೊ ಅದೊಂದು ನೋಡ್ಕೊಂಡು ಓಡಿಸ್ಬೇಕು. ಸೊ ನೋಡಿ ಗಾಡಿ ಹೇಗಿದೆ ಅಂತ ನೋಡೋದಕ್ಕೆ. ಸೊ ಸ್ಪೆಸಿಫಿಕೇಷನು ಇಷ್ಟ ಆಗಿರುತ್ತೆ. ಇನ್ನೇನಾದರೂ ಬೇಕಂದರೆ ನೀವು ಗೂಗಲಲ್ಲಿ ಚೆಕ್ ಮಾಡ್ಕೊಬೋದು, ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಸೊ ಗಾಡಿದು ರಿವ್ಯೂ ಬಗ್ಗೆ ಹೇಳಬೇಕು ಅಂದರೆ ಫಸ್ಟು ಪಾಸಿಟಿವ್ ಮಾತಾಡೋಣ. ಸೊ ಈ ಗಾಡಿನಲ್ಲಿ ಸೊ ನೀವೇನಾದರೂ ಈ ಗಾಡಿನ 90 to 110 ಕ್ರೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ 30-32 ಪ್ಲಸ್ ಮೈಲೇಜ್ ಸಿಗುತ್ತೆ. ಆ್ಯಂಡ್ ಇದರಲ್ಲಿ ಫ್ಯೂಲ್ ಟ್ಯಾಂಕ್ ಬಂದು 15.5 ಲೀಟರ್ ಇದೆ. ಸೊ ನೀವು ಒಂದು ಸಲ ಟ್ಯಾಂಕ್ ಫುಲ್ ಮಾಡಿದ್ರೆ ಆಲ್ಮೋಸ್ಟು 400-450 ಕಿಲೋಮೀಟ್ರ್ ರೇಂಜ್ ಸಿಗುತ್ತೆ ನಿಮಗೆ. ಇನ್ನು ಬೈಕ್ದು ಸಸ್ಪೆನ್ಷನ್ ಬಗ್ಗೆ ಮಾತಾಡ್ತೀರಾ ಅಂದರೆ ಸಸ್ಪೆನ್ಷನ್ ತುಂಬ ಚೆನ್ನಾಗಿದೆ. ಮುಂದೆಗಡೆ ನಿಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಸಿಗುತ್ತೆ, ಹಿಂದೆಗಡೆ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ನೀವು 90 to 100, 110 ಎಲ್ಲ ಆರಾಮಾಗಿ ಕ್ರೂಸ್ ಮಾಡ್ಬೋದು. ಗಾಡಿಗೇನು ಸ್ಟ್ರೆಸ್ ಫೀಲ್ ಇರೋದಿಲ್ಲ. ಆ್ಯಂಡ್ ಇದ್ರದ್ದು ಕಾಂಪಿಟೇಟರ್ಸ್ ಬಂದು ಮಾರ್ಕೆಟಲ್ಲಿ ಎಕ್ಸ್ಪಲ್ಸ್ 210 ಇದೆ. ಆ್ಯಂಡ್ ಸುಜುಕಿ V-Strom 250 ಇದೆ. ಆ್ಯಂಡ್ ಡ್ಯೂಕ್ 250 ಅಡ್ವೆಂಚರ್ ಇದೆ. ಬಟ್ ಅದು ಯಾವುದೋ ಪ್ರಾಪರ್ ಅಡ್ವೆಂಚರ್ ಬೈಕ್ ಆಗೋದಿಲ್ಲ. ಎಕ್ಸ್ಪಲ್ಸ್ 210 ಬಂದು ಡಬಲ್ಸ್ ಎಲ್ಲ ಹೋಗೋದಕ್ಕೆ ತುಂಬ ಕಷ್ಟ ಇದೆ. ಅದು ಸೀಟೆಲ್ಲ ತುಂಬ ಚಿಕ್ಕದು, ನಿಮಗೆ ಗೊತ್ತು. ಆ್ಯಂಡ್ ಸುಜುಕಿ V-Strom ಬಂದು ಒಳ್ಳೆ ಟೂರಿಂಗ್ ಬೈಕು, ಬಟ್ ಅದು ಅಡ್ವೆಂಚರ್ ಓರಿಯೆಂಟ್ಗಿಂತ ಜಾಸ್ತಿ ಟೂರಿಂಗ್ ಓರಿಯೆಂಟೆಡು. ಸೊ ಅದು ಆಲೋ ವೀಲ್ಸು ಆ್ಯಂಡ್ ಸ್ಮಾಲ್ ವೀಲ್ ಬೇಸ್ಗಳು ಬರುತ್ತೆ. ಇನ್ನು ಡ್ಯೂಕ್ 250 ಬಂದು ಮೈಲೇಜ್ ಎಲ್ಲ ಸ್ವಲ್ಪ ಕಮ್ಮಿ ಆ್ಯಂಡ್ ಕಾಸ್ಟ್ಲಿ ಇದೆ. ಇದು ಈ ಸೆಗ್ಮೆಂಟಲ್ಲಿ ಒಳ್ಳೆ ಬೈಕು.
ಸೊ ನೋಡ್ಬೋದು ಇಲ್ಲಿ 69 ಅಂತ ಬರ್ತಿದ್ದಾರೆ. 69 ಬಂದು ಬೈಕು HD ಬ್ರ್ಯಾಂಡು, ಲಾಂಚ್ ಆಗಿದ್ದು ಇಯರು 1969 ನೋಡಿ ಬರ್ತಿದ್ದಾರೆ, ಎಸ್ಟಿಮೇಟೆಡ್ 1969. ಸೊ ಹೆಡ್ಲೈಟ್ ಬಂದು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿಲ್ಲ, ಮ್ಯಾನೇಜ್ ಮಾಡ್ಬೋದು, ಬಟ್ ಎಕ್ಸ್ಟ್ರಾ ಫಾಗ್ ಲೈಟ್ ಏನಾದ್ರು ಹಾಕ್ಸ್ಕೋಬೇಕು. ಹೆಡ್ಲೈಟ್ ಎನಿವೇ ಯಾವ ಬ್ರ್ಯಾಂಡಲ್ಲೂ ಅಷ್ಟು ಸ್ಯಾಟಿಸ್ಫೈ ಆಗೋದಿಲ್ಲ, ನಿಮಗೆ ಗೊತ್ತಲ್ಲ. ಸೊ ಲಾಸ್ಟ್ ವೀಕು ಆಫ್ ರೋಡ್ ಹೋಗಿದ್ವಿ, ಕಲ್ಪವಲ್ಲಿ ವಿಂಡ್ ಮಿಲ್ ವ್ಯೂ ಪಾಯಿಂಟ್ ಅಂತ ಪೆನುಕೊಂಡ ಹತ್ರ. ಸೊ ನೋಡ್ಬೋದು ಮಣ್ಣು ಧೂಳು ಎಲ್ಲ ಹಾಗೇ ಇದೆ, ಗಾಡಿ ವಾಶಿಗೆ ಬಿಟ್ಟಿಲ್ಲ, ವಾಶಿಗೆ ಬಿಡಬೇಕು. ಸೊ ಆವಾಗಲೇ ಹೇಳ್ದಂಗೆ ಗಾಡಿ 90 to 100 110 ಎಲ್ಲ ಕ್ರೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು, ಡಬಲ್ಸ್ ಹಾಕ್ಕೊಂಡು ವಿತ್ ಲಗೇಜು. ಸೊ ಅದ್ರ ಮೇಲೆ ಹೋಗ್ತೀರಾ ಅಂದರೆ ಗಾಡಿ ಅಷ್ಟು ಪಿಕಪ್ ತಗೊಳ್ಳೋದಿಲ್ಲ 120+ ಹೋದಾಗ. ಸೊ ನೋಡ್ಬೋದು ಗಾಡಿ ಒಳ್ಳೆ ಪ್ರಾಪರ್ ಅಡ್ವೆಂಚರ್ ಬೈಕು, ಬಟ್ ಇದೊಂಥರ ಅಂಡರ್ ರೇಟೆಡು. ಏನಕ್ಕೆ ಅಂಡರ್ ರೇಟೆಡ್ ಅಂದರೆ ಅವ್ರದ್ದು ಸರ್ವಿಸ್ ಅಷ್ಟು ಚೆನ್ನಾಗಿಲ್ಲ ಅಂತ. ಬಟ್ ಯೂಶ್ವಲಿ ನಿಮಗೆ ಗೊತ್ತು, TVS, ರಾಯಲ್ ಎನ್ಫೀಲ್ಡು, ಹೀರೋ ಯಾವ ಬ್ರ್ಯಾಂಡ್ದು ಏನು ಸರ್ವಿಸಿನ ಇವಾಗೇನು ಅಷ್ಟೇನಿಲ್ಲ. ಸೊ ನಿಮಗೆ ಗಾಡಿ ಓಡಿಸಿ ನೋಡಿ, ಇಷ್ಟ ಆದರೆ ತಗೊಳ್ಳಿ. ಇನ್ನು ನೆಗೆಟಿವ್ ಬಗ್ಗೆ ಹೇಳಬೇಕು ಅಂದರೆ ಗಾಡಿ ನೀವು 120 125+ ಏನಾದ್ರು ಕ್ರೂಸ್ ಮಾಡ್ತೀರಾ ಅಂದರೆ ಮೈಲೇಜು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ, 26 27 ಬಂದುಬಿಡುತ್ತೆ. ಅದೇ ನೀವು 100 110 ಎಲ್ಲ ಕ್ರೂಸ್ ಮಾಡಿದ್ರೆ ಆರಾಮಾಗಿ 30 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಡಬಲ್ಸ್ ಎಲ್ಲ ಹಾಕ್ಕೊಂಡು ಆರಾಮಾಗಿ 90 100 ಎಲ್ಲ ಹೋಗ್ಬೋದು. ಎಲ್ಲೂ ನಿಮಗೆ ಪವರ್ ಲ್ಯಾಗು, ಪವರ್ ಇಶ್ಯೂ ಅಂತ ಬರೋದಿಲ್ಲ. ಇನಿಷಿಯಲ್ ಪಿಕಪ್ ಚೆನ್ನಾಗಿದೆ, ಕ್ರೂಸಿಂಗ್ ಚೆನ್ನಾಗಿದೆ, ಬಟ್ ಏನಂದರೆ ಟಾಪಲ್ಲಿ ಸ್ವಲ್ಪ 125+ ಹೋದಾಗ ಸ್ಪೀಡ್ ಹೋಗೋದು ಕಮ್ಮಿ, ಪಿಕಪ್ ತೊಗೊಳ್ಳೋದು. ಟಾಪ್ ಎಂಡ್ ಇಲ್ಲ, ಮಿಡ್ ಎಂಡು, ಕ್ರೂಸಿಂಗು, ಇನಿಷಿಯಲ್ ಪಿಕಪ್ಪು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಸಿಟಿನಲ್ಲೂ ಅಷ್ಟೇ ತುಂಬ ಈಸಿಯಾಗಿ ಓಡಿಸ್ಬೋದು, ಹೆವಿ ವೆಯ್ಟ್ ಏನು ಫೀಲ್ ಆಗೋದಿಲ್ಲ. 187 ಅಂದರೆ ವಿತ್ ಪೆಟ್ರೋಲ್ ಎಲ್ಲ ಒಂದು 200 kg ಅಂದ್ರೂ ಆರಾಮಾಗಿ ಕಂಟ್ರೋಲ್ ಮಾಡ್ಬೋದು. ಇದ್ರದ್ದು ಮೇನ್ ಅಡ್ವಾಂಟೇಜ್ ಏನಂದರೆ ಸೀಟ್ ಹೈಟ್ ಬಂದು ಜಸ್ಟ್ 815 mm ಇದೆ. ಈ ಗಾಡಿ ಯಾರ್ಯಾರು ತೊಗೋಬೇಕು ಅಂದರೆ ಒಂದು 3-3.25 ಲಕ್ಷ ಬಜೆಟ್ ಇಟ್ಕೊಂಡು ಯಾರು ಅಡ್ವೆಂಚರ್ ಬೈಕ್ ನೋಡ್ತಾ ಇದ್ದೀರಾ ಅವ್ರು ತೊಗೋಬೇಕು. ಸೊ ಜೊತೆಗೆ ಯಾರು ಕುಳ್ಳುಗಿದ್ದೀರಾ ಆ್ಯಂಡ್ ಅಡ್ವೆಂಚರ್ ಬೈಕ್ ತೊಗೋಬೇಕು, ಕಾಲೆಲ್ಲ ಸ್ವಲ್ಪ ಫ್ಲ್ಯಾಟ್ ಫುಟ್ ಆಗಬೇಕು ಓಡಿಸೋದಕ್ಕೆ ಅಂತ ಅಂದರೆ ಅವರು ಈ ಬೈಕ್ನ ಚೂಸ್ ಮಾಡ್ಬೋದು. ಇವಾಗ ಇರೋದ್ರಲ್ಲಿ ಸದ್ಯಕ್ಕೆ ಇದೇನೇ ಲೋಯೆಸ್ಟ್ ಸೀಟ್ ಹೈಟ್ ಇರೋದು 815 mm ಆ್ಯಂಡ್ ಬಜೆಟ್ ಫ್ರೆಂಡ್ಲಿ. ಹಿಮಾಲಯನಲ್ಲೂ ಆಪ್ಷನ್ ಇದೆ ಇವಾಗ 815 to 845 ಮಾಡ್ಕೊಳ್ಳೋ ಥರ ಸೀಟು ಎಕ್ಸ್ಚೇಂಜ್ ಮಾಡ್ಕೋಬೋದು ಸೀಟ್ ಹೈಟ್ನ, ಬಟ್ ಅದು ಇವಾಗ ಬಂದಿರೋದು. ಬಟ್ ಹಿಮಾಲಯನೆಲ್ಲ ತೊಗೋತೀರಾ ಅಂದರೆ ಆಲ್ಮೋಸ್ಟು 4,50,000 ಆಗಿಬಿಡುತ್ತೆ. ಸೊ ಇದು ನಿಮಗೆ 3,25,000 ಒಳಗೆ ಸಿಕ್ಕುತ್ತೆ. ಸೊ ನೆಗೆಟಿವ್ ಅಂತ ಬಂದರೆ ತುಂಬ ಕಂಪ್ಲೇಂಟ್ಗಳಿರೋದು ರಸ್ಟ್ ಇಶ್ಯೂ. ಸೊ ನೋಡ್ಬೋದು ನೀವು ಗಾಡಿ ಫುಲ್ ವಾಶು ಮಾಡಿಲ್ಲ, ಏನೂ ಮಾಡಿಲ್ಲ, ಒಂದು ಕಡೆನೂ ನಿಮಗೆ ರಸ್ಟ್ ಕಾಣಿಸೋದಿಲ್ಲ. ಆ್ಯಂಡ್ ಚೈನು ತೋರಿಸ್ತೀನಿ ನೋಡಿ ನಿಮಗೆ, ಚೈನಲ್ಲೂ ಅಷ್ಟೇ ಒಂಚೂರು ರಸ್ಟೆಲ್ಲ ಏನಿಲ್ಲ. ನಾವು ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಗಾಡಿ ಕ್ಲೀನಾಗೇ ಇರುತ್ತೆ. ಸೊ ರಿವ್ಯೂ ಎಲ್ಲ ನೋಡಿ ತಗೊಳ್ದೇ ಇರೋಕ್ಕೆ ಹೋಗಬೇಡಿ, ಒಂದು ಸಲ ಗಾಡಿ ಓಡಿಸಿ ನೋಡಿ. ಗಾಡಿ ಓಡಿಸಿ ನಿಮಗೆ ಇಷ್ಟ ಆದರೆ ಆರಾಮಾಗಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ತೊಗೊಂಡು ಮೇಂಟೈನ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ. ಈ ಥರ ಇದು ತೊಗೊಂಡು ಆಲ್ಮೋಸ್ಟ್ 1 ವರ್ಷ ಮೇಲೆ ಆಯಿತು, 10,000 ಕಿಲೋಮೀಟ್ರ್ ಮೇಲೆ ಓಡಿಸಿದ್ದೀವಿ. ಮಾನ್ಸೂನ್ ರೈಡು, ಉಡುಪಿ ರೈಡು, ಬೆಂಗಳೂರು ನಿಯರು ಫುಲ್ ಆಫ್ ರೋಡ್ಗಳು ಎಲ್ಲ ಥರ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ವ್ಲಾಗ್ಗಳು ಅಪ್ಲೋಡ್ ಮಾಡಿದ್ದೀನಿ, ಸೊ ನೋಡ್ಬೋದು ನೀವು. ನಮಗಂತೂ ಯಾವುದೋ ಒಂದು ಇಶ್ಯೂ ಬಂದಿಲ್ಲ ಇದುವರೆಗೂ. ಸೊ ಇನ್ನು ಲಾಂಗ್ ರೈಡಿಗೆ ಬಂದರೆ ಸೀಟೆಲ್ಲ ಕಂಫರ್ಟ್ ಇದೆ, ಸ್ವಲ್ಪ ಹಾರ್ಡ್ ಇದೆ, ಬಟ್ ಇವಾಗ ಹೊಸ್ದಾಗಿ ಬಂದಿರೋ ಮಾಡಲೆಲ್ಲ ಸೀಟು ತುಂಬ ಸಾಫ್ಟ್ ಇದೆ. ಆ್ಯಂಡ್ ಮುಂದೆಗಡೆ ಹೆಡ್ಲೈಟ್ ಏನು ನೀವು ನೋಡ್ತಾ ಇದ್ದೀರಾ, ಇದು ಹೊಸ ಮಾಡಲ್ಗಳಲ್ಲಿ ಡ್ಯುಯಲ್ ಹೆಡ್ಲೈಟ್ ಬರುತ್ತೆ, ಇನ್ನೂ ಫ್ಯಾನ್ಸಿಯಾಗಿ ಸಕ್ಕತ್ತಾಗಿದೆ. ನಾನು ಸಿಗಂದೂರಿಂದ ಮಧ್ಯಾಹ್ನ ಬಿಟ್ಟು ನೈಟು ಬೆಂಗಳೂರಿಗೆ ಬಂದಿದ್ದೀನಿ. ಆಲ್ಮೋಸ್ಟ್ 450-500 ಕಿಲೋಮೀಟರ್ಸು ಒಂದು ಅರ್ಧ ದಿವಸದಲ್ಲಿ ಕವರ್ ಮಾಡಿದ್ದೀನಿ. ಎಲ್ಲೋ ಪವರ್ ಡೌನ್ ಆಗಿರೋದಾಗಿರಲಿ, ಹೀಟ್ ಆಗಿರೋದಾಗಿರಲಿ ಯಾವುದೂ ಇಶ್ಯೂ ಇಲ್ಲ. ಆಫ್ ರೋಡಲ್ಲೂ ಅಷ್ಟೇ ಏನು ಹೆವಿ ವೆಯ್ಟ್ ಅನಿಸೋದಿಲ್ಲ, ಆರಾಮಾಗಿ ಓಡಿಸ್ಬೋದು. ಗ್ರೌಂಡ್ ಕ್ಲಿಯರೆನ್ಸು ಅಷ್ಟೇ 220 mm ಇರೋದ್ರಿಂದ ಎಲ್ಲೂ ಟಚ್ ಆಗುತ್ತೆ ಆ ಥರ ಎಲ್ಲ ಏನೂ ಫೀಲ್ ಇಲ್ಲ. ಆ್ಯಂಡ್ ಸೈಲೆನ್ಸರು ಅಷ್ಟೇ ಮೇಲೇ ಇದೆ, ವಾಟರ್ ಕ್ರಾಸಿಂಗ್ ಎಲ್ಲ ಮಾಡಬೇಕಾದ್ರೆ ನೀರು ಹೋಗುತ್ತೆ ಅನ್ನೋ ಥರದ್ದೆಲ್ಲ ಏನು ತೊಂದರೆ ಇಲ್ಲ. ಸೊ ಇವಾಗ ಹೊಸ GST ಪರ್ಸೆಂಟೇಜ್ ಬಂದಮೇಲೆ 350cc ಗಾಡಿ ಎಲ್ಲ ಜಾಸ್ತಿ ಆಗಿದೆ. ಇದು 334cc ಆಗಿರೋದ್ರಿಂದ ಇದು ಕಮ್ಮಿ ಆಗಿದೆ. ಆ್ಯಕ್ಚುಲಿ ಮುಂಚೆ 3 lakh ಆಲ್ಮೋಸ್ಟ್ ಇತ್ತು, ಇವಾಗ 2,68,000ಇಂದ 2,80,000-90,000 ಟಾಪ್ ಮಾಡಲು ಸಿಕ್ಬಿಡುತ್ತೆ. ಒಂದು 20,000-25,000 ಕಮ್ಮಿನೇ ಆಗಿದೆ ಇವಾಗ. ಆ್ಯಂಡ್ ನಿಮಗೆ ಗಾಡಿ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಸೊ ರಿಪ್ಲೈ ಮಾಡ್ತೀನಿ. ಗಾಡಿದು ಟಾಪ್ ಸ್ಪೀಡ್ ಬಂದು 140+ ಹೋಗುತ್ತೆ. ಸೊ ಬೈಕ್ ನೋಡ್ಬೋದು ನೀವು, ಬೈಕ್ ನೋಡೋದಕ್ಕೆ ಮಾತ್ರ ಪ್ರಾಪರ್ ಅಡ್ವೆಂಚರ್ ಬೈಕ್ ಥರನೇ ಇದೆ. ಮಾರ್ಕೆಟಲ್ಲಿರೋ ಒಂದು ಒಳ್ಳೆ ಅಡ್ವೆಂಚರ್ ಬೈಕ್ ಇದು, ಟೂರಿಂಗ್ ಪ್ಲಸ್ ಅಡ್ವೆಂಚರ್ ಬೈಕು. ತುಂಬ ಅಂಡರ್ ರೇಟೆಡು. ಏನಕ್ಕೆ ಅಂದರೆ ಈ ಸರ್ವಿಸ್ ಇಶ್ಯೂಗಳಿಂದ. ಸೊ ಸರ್ವಿಸ್ ಇಶ್ಯೂ ಒಂದು ಅವರು ಸರಿ ಮಾಡಿದ್ರೆ ಒಳ್ಳೆ ಸೇಲ್ಸ್ ಪಿಚ್ ಮಾಡ್ಬೋದು, ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಒಳ್ಳೆ ಪವರ್ ಬೈಕ್ ಇದೆ. ತುಂಬ ಜಾಸ್ತಿ ಪವರು ಅಲ್ಲ, ತುಂಬ ಕಮ್ಮಿ ಪವರು ಅಲ್ಲ. ಸೊ ಇವಾಗ ಎಲ್ಲ BSA, ಜಾವಾ, HD ಎಲ್ಲ ಕೊಲ್ಯಾಬ್ ಆಗಿರೋದ್ರಿಂದ ಸೇಲ್ಸ್ ಇಂಪ್ರೂವ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ.
ಅದು ಮಹೀಂದ್ರ ಅವರು ಬೈ ಮಾಡಿದ್ದಾರೆ 3 ಬ್ರ್ಯಾಂಡೂ. ಇವಾಗೆಲ್ಲ ಮಹೀಂದ್ರ ಅಂಡರಲ್ಲಿರೋದು. ಆ್ಯಂಡ್ ಎಲ್ಲ ಲಾಸ್ಟು 1 ಇಯರಿಂದ ಬೇರೆ ಬೇರೆ ಡಿಸೈನ್ಗಳು ಮಾಡಲ್ಗಳು ಅಪ್ಡೇಟ್ ಆಗಿದೆ. ಸೊ ಇವಾಗ ಸೇಲ್ಸ್ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗ್ತಾ ಇದ್ದಾವೆ. ಬಟ್ ಏನಂದರೆ ಜನಕ್ಕೆ ಇದನ್ನ ಸರ್ವಿಸ್ ಅವೈಲಬಿಲಿಟಿ ಬೇಕು ಆ್ಯಂಡ್ ಟ್ಯೂಬ್ಲೆಸ್ಸು ಎಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ. ಜನದ ಡಿಮ್ಯಾಂಡ್ ಪ್ರಕಾರ ಅವರು ಅಪ್ಡೇಟ್ ಮಾಡಿದ್ರೆ ಬೈಕ್ಗಳು ಒಳ್ಳೆ ಸೇಲ್ಸ್ ಆಗುತ್ತೆ. ಯಾರು 5.3, 5.4 5.7, 8ವರೆಗೂ ಇರ್ತಾರೋ ಅವ್ರಿಗೆಲ್ಲ ಈ ಗಾಡಿ ಆರಾಮಾಗಿ ಓಡಿಸ್ಬೋದು. ಯಾರು 6 ಮೇಲೆ ಇರ್ತಾರೆ, ಆಲ್ಮೋಸ್ಟ್ 6 ಇರ್ತಾರೆ, ಅವ್ರಿಗೆ ಸ್ವಲ್ಪ ವಿಂಡೋ ಹೊಡಿಬೋದು ಅನಿಸುತ್ತೆ. ವಿಂಡ್ಶೀಲ್ಡು ಸ್ವಲ್ಪ ಎಕ್ಸ್ಟೆಂಡರ್ ಹಾಕೊಂಡ್ರೆ ಬೇಕಾದ್ರೆ ಆಗುತ್ತೆ. ಬಟ್ ಇದು ಬಂದು ಸ್ವಲ್ಪ ಶಾರ್ಟ್ ರೈಡರ್ಸ್ಗೆ ಪ್ರಿಫರು. ಯಾಕಂದರೆ 815mm ಸೀಟ್ ಹೈಟ್ ಇರೋದ್ರಿಂದ ಸೀಟ್ ಹೈಟು ತುಂಬ ಕಮ್ಮಿ ಇದೆ. ಓಡಿಸೋದಕ್ಕೆ ಸ್ವಲ್ಪ ಈಸಿ ಶಾರ್ಟ್ ರೈಡರ್ಸ್ಗಳಿಗೆ ಆ್ಯಂಡ್ ಲೇಡೀಸ್ಗಳಿಗೆ ಎಲ್ಲ. ಸೊ ಒಂದ್ಸಲ ಟೆಸ್ಟ್ ಡ್ರೈವ್ ಮಾಡಿ ನೋಡಿ. ಸೊ ಇದಾಗಿತ್ತು SD ಅಡ್ವೆಂಚರ್ದು ಓನರ್ಶಿಪ್ ರಿವ್ಯೂ. ನೀವು ಗಾಡಿ ತೊಗೋಬೇಕು ಅಂದರೆ ರಿವ್ಯೂಗಳು, ಬ್ಯಾಡ್ ಕಮೆಂಟ್ಸ್ಗಳನ್ನ ನೋಡಿ ತೊಗೊಬೇಡಿ. ನಿಮಗೆ ಗಾಡಿ ಇಷ್ಟ ಆದರೆ ಹೋಗಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ತೊಗೊಳ್ಳಿ. ಗಾಡಿ ತೊಗೊಂಡ್ರೆ ಏನಂದರೆ ನೀವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡಿದ್ರೆ ಯಾವ ಗಾಡಿನೂ ಏನು ತೊಂದರೆ ಇಲ್ಲ. ಸೊ ನೋಡ್ಬೋದು ರಾಯಲ್ ಎನ್ಫೀಲ್ಡ್ಗಳೇ ಎಷ್ಟೊಂದು ಇಶ್ಯೂಗಳು ಬಂದಿದೆ, ಇಂಜಿನ್ ಇಶ್ಯೂಗಳು. ಹೀರೋ ಎಕ್ಸ್ಪಲ್ಸಲ್ಲೂ ಅಷ್ಟೇ ಎಷ್ಟೊಂದು ಇಂಜಿನ್ ಆಯಿಲ್ ಇಶ್ಯೂಗಳಿದೆ. HD ನಲ್ಲೂ ಅಷ್ಟೇ ಇಶ್ಯೂಗಳಿರುತ್ತೆ. ಬಟ್ ಯಾರು ಮೇಂಟೈನ್ ಮಾಡಿಲ್ಲ ಅವ್ರಿಗೆ ಇರುತ್ತೆ ಅಷ್ಟೇ. ಎಲ್ಲ ಬ್ರ್ಯಾಂಡ್ದು ಸರ್ವಿಸ್ ಒಂದೇ, ಯಾವುದು ಚೆನ್ನಾಗಿ ಮಾಡ್ತಾರೆ ಯಾವುದು ಚೆನ್ನಾಗಿ ಮಾಡಲ್ಲ ಅನ್ನೋದೇನಿಲ್ಲ. ಬಟ್ ಏನಂದರೆ ನೀವು ಮೇಂಟೈನ್ ಮಾಡಬೇಕು. ಮೇಂಟೈನ್ ಮಾಡ್ತೀರಾ ಅಂದರೆ ತೊಗೊಳ್ಳಿ, ಇಲ್ಲಾಂದರೆ ಇಶ್ಯೂ ಬರೋದು ಕಾಮನ್ನೇ. ಸೊ ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.